ಹಲೋ, ಏನವ ಏನವ? ಏನು ದೊಡ್ಡ ಮನ್ಸ್ಕಿತಿ, ಫೋನು ಮಾಡಕ್ಕಿಲ್ಲ ಏನೂ ಇಲ್ಲ. ಏನು ಹೇಳು. ಅಲ್ಲ, ನಿಮ್ಮ ಅತ್ತೆಗೆ ನಾನೇನು ಮಾಡಿದೆ? ನನ್ನ ಇಟ್ಕೊಂಡು ಹೊಡಿತಾಳೆ. ಅದು ಎಷ್ಟು ಅಕ್ಸತ್ತಿದ್ದದೊಳಗೆ ಅವಳು ಎತ್ತಿಗೆ ಬೆಂಕಿ ಇಕ್ಕ. ಅಲ್ಲ, ಅವಳು ಬುದ್ಧಿಯ ನಾನು ಇವತ್ತಿನ ನೋಡ್ತಾ ಇಲ್ಲ, ನನ್ನ ಮನೇನ ನೋಡ್ತಾ ಇಲ್ಲ. ನಿನ್ನ ಮದುವೆ ಮಾಡ್ತಾವೆ ನೋಡ್ತಾವೆ ನೀ ಗುರ್ಸಟ್ಟಿಯ. ಅಲ್ಲೋ ಅಪ್ಪನ ಮುಂಡೆಗೆ ಸರಿಯಾದ ಕೆಲಸನೇ ಮಾಡೋದು ನಾನು. ನಮ್ಮ ಸುದ್ದಿ ಯಾಕೆ ಬರಬೇಕು, ನಮ್ಮ ಆದಿ ಯಾಕೆ ಬರಬೇಕು? ಮಾನ ಮರೋದಿಲ್ವಾ? ಮಾನ ಮರೋದಿಲ್ವಾ ಹೇಳು? ಯಾಕವ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದ್ದೀನಿ ನೀನು? ಇನ್ನೇನಾಗಬೇಕು? ಹೊಡಿತಾಳೆ, ಹೊಡಿಬೇಕು ಅನ್ನೋದೇನಿದ್ದದು? ನನ್ನ ಮಗಳಿಗೆ ನೋಡಿದ್ರೆ ನನ್ನ ಮಗಳಿಗೆ ಇಟ್ಕೊಬಾರ್ದಿದ್ದಳಂತೆ. ನನ್ನ ಮಗಳಿಗೆ ಯಾಕೆ ಹೊಡೆದೆ ಅಂತ ಕೇಳಕ್ಕೆ ನಾನು ಬಂದರೆ ನನಗೆ ಇಟ್ಕೊಬಾರ್ದ್ಲು. ಹಾಂ, ತಲೆ ಮುಂದಲ್ಲಿ ಇಟ್ಕೊ ಹೊಡೆಯಕ್ಕೆ ಬರ್ತಾಳೆ ಲೋಪರ್ ಗುರ್ಸಟ್ಟಿ. ಅವಳು ಎತ್ತಿಗೆ ಬೆಂಕಿ ಇಕ್ಕ. ಅಲ್ಲ, ಯಾವ ಥರ ಬುದ್ಧಿ ಕಲ್ತಿದ್ದಾಳೆ ನೋಡು. ನಿನಗೆ ಗೊತ್ತಾಗಿಲ್ಲ ವಿಷಯ. ಒಂದು ಫೋನ್ ಮಾಡ್ಬಿಟ್ಟು ಮಾತಾಡ್ದ ನೀನು, ಬದುಕಿದೀಯವ ಸತ್ತಿದೀಯವ ಅಂತವೆ. ಹಾಂ, ಮಾನ ಮರ್ಬೋದಿದ್ದು ಗುರ್ಸಟ್ಟಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು. ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಬೇಡ ನೀನು. ಅವ ಈಗ ಏನವ ಈಗ ಏನು ಹೇಳು? ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದೀಯವ ನೀನು? ಇನ್ನೇನಾಗಬೇಕು ಅಂತ ಹೇಳ್ತಾರದು ನಾನುವೇ. ಅಲ್ಲಕ್ಕನವ ತಾಯಿ, ಇಷ್ಟೆಲ್ಲ ಆದ್ರೂ ಏನು ಆಗೇ ಇಲ್ವೇನೋ ಅನ್ನಂಗೆ ಏನಾಯ್ತವ ಅಂತ ಇದೆಯಲ್ಲ ನೀನು. ಇಷ್ಟೆಲ್ಲ ಆದ್ರೂ ಇನ್ನೇನಾಗಬೇಕ್ಲೆ? ಬುದ್ಧಿ ಬೇಡವಲ್ಲ ನಿನಗೆ? ಹಾಂ, ನಿಮ್ಮ ಅತ್ತೆ ಮಾಡಿ ಸರಿಯಾ? ಈಗ ಏನು ಮಾಡಬೇಕು ಅಂತವ? ಅಲ್ಲಕ್ಕನವ, ಅವಳ್ಯಾಕವ ಕಂಬ್ಲಿಗೆ ಸಾವಿತ್ರಮ್ಮನಿಗೆಲ್ಲ ಬಾಯಿಗೆ ಬಂದಂಗೆ ಒಸಿಯ ಇಲ್ಲಿ ಬೀದಿಲಿ ನಿಂತ್ಕ ಮಾನ ಮರೋದಿ ಕಳಿತಾ ಕೂತಾಳಲ್ಲ ಅವ್ರ ಸುದ್ದಿ ಕಟ್ಕೊಂಡು ಇವಳಿಗೆ ಏನು? ಇವಳು ಪಾಡಿಗೆ ಇವಳು ಇರ್ಬೇಕು ತಾನೆ. ಅದು ಬಿಟ್ಬಿಟ್ಟು ಅವ್ರ ಸುದ್ದಿಗೆ ಇವಳು ಹಾಕೋದಳು. ಅವ್ಳ ಸುದ್ದಿಗೆ ಹೋಗಿರತ್ತಾನೆ. ಸುಮ್ಮನೆ ಅವ್ರ ಸುದ್ದಿಗೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋದ್ರೆ ಇನ್ನೇನು ಮಾಡೋರು? ಆ ಕಂಬ್ಲಿ ಕೊಟ್ಟು ಜಗಳಕ್ಕೆ ಹೋಗೋದು. ಸಾವಿತ್ರಮ್ಮನ ಮನೆಯಿಂದ ಹಚ್ಕೊಡ್ಸೋಳೆ. ಇದೇ ಕೆಲಸ ನೀನು ಸೊಸೆರ್ ನಿನಗೆ ಮಾಡ್ದಾಗ ಗೊತ್ತಾಯ್ತದೆ. ಅಲ್ಲ, ನೀನು ಸೊಸೆರ ಇಬ್ಬರಲ್ಲಿ ಸೊಸೆರ ಅವ್ರೇನದು ಮರಿಬೇಡ ನೀನು. ಅದೇನಂಗೆ ಬುದ್ಧಿ ಕಲ್ತಿದ್ದೀಯವ ನಿನ್ನ ಮಗಳು? ಬಾಣೆ ಹೆಸ್ರು ಉಣ್ಣೋದು, ನೀನು ಬಾಣೆ ಹೆಸ್ರು ಉಣ್ಣೋದು. ಯಾರ ಮಗಳಿಗೆ ಏನಂತ ತಿಳುವಳಿ ಕೇಳ್ಕೊಡ್ಬೇಕು ನೀನು. ಕೊಡು, ಇನ್ಯಾರಿದಾರ ಅಮ್ಮನಿಗೆ ಯಾರು ಮಾಡೋರು ಮುಟ್ಟರು ಅಂದ್ಬಿಟ್ಟು ಊಟ ಇಕ್ಸ್ಕೊಡ್ದಾನೆ ಬಿಟ್ಟು ನೀನು ಹಿಂಗೆ ಆಡಿದ್ರೆ ಯಾರವ ಕೇಳೋರು? ಯಾರು ಕೇಳೋರು ಹೇಳು? ಅವಳೇನು ಸಾಮಾನ್ಯದಲ್ಲ. ರಟ್ಟೆ ತಿನ್ನೋದಿಲ್ಲಿ ಉಣ್ಣೋದಿಲ್ಲಿ ಹೋಗಿ ಆ ಸೊಸೆ ಮನೆ ಕುತ್ಕೊಂಡ್ರೆ ಕೋಪ ತಕ್ಕಿಲ್ವಾ ಹೇಳು? ತಿನ್ನೋದು ಉಣ್ಣೋದಿಲ್ಲಿ ಹೋಗಿ ಕಂಬ್ಲನ್ ಮನೆ ಇರ್ತಾವು. ಇಲ್ಲಿ ನಡೆದಿದ್ದೆಲ್ಲ ನೀವೇ ಸೊಸೆ ಬಗ್ಗೆ ಚಾಡಿ ಹೇಳ್ದಾಗ ತಂದಾಕೊಳಗ ಕೋಪ ತಕ್ಕಿಲ್ವಾ? ಹೋಗಿ ಯಾವನ್ ಕೂಟ ಓಡೋದೊಳನ ಸಂಬಂಧ ಬೆಳೆಸ್ತಾ ಕುಂತಾರಲ್ಲಿ ನಾಚಿಕಾಯ್ಕಿಲ್ವ ಹೇಳು? ಮಾನ ಮರುವುದಿ ಬಿಡ್ಬಾ ಇವಕ್ಕೆ ಬೇಗ ಬೆಂಕಿ ಕ. ಅದಕ್ಕೆ ಹೇಳಿದ್ಲು ಹೋದ್ರೆ ಅಲ್ಲಿಗೆ ಹೋಗುವಂತವೆ. ನನ್ನ ಮಗಳ್ದು ಏನು ತಪ್ಪಿದ್ದದು? ನಿನ್ನ ಮಗಳ್ದು ಏನು ತಪ್ಪಿಲ್ಲ ಬಿಡು. ನಿನ್ನ ಮಗಳು ಸರಿಯಾಗಳೆ ಕತೆ. ಈಗ ಸಾವಿತ್ರಮ್ಮಂಗೆ ಜಗಳ ಮಾಡೋದು ನೋಡ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದು ನೋಡ್ಬಿಟ್ಟು ನಮ್ಮ ಅತ್ತೆನೂ ಏನು ಎಂತು ಯಾಕೆ ಅಂದರೆ ನಮ್ಮ ಅತ್ತೆಗೆ ಹಿಡ್ಕೊ ಹೊಡ್ಯಕ್ಕೆ ಬದಲಂತ ಅತ್ತೆ ಹೊಡೆದದೆ. ನೀನು ಯಾಕೆ ಬರಕ್ಕೆ ಹೋದೆ ನೀನು? ಅವಳು ಮಾತು ಕಟ್ಕೊಂಡು ಇವತ್ತು ನೀವು ಹೊಡೆದಾಡ್ಕತ್ತೀರಿ, ನಾಳೆ ಕೊಂದಾಯ್ತೀರಿ ಒಂದೂರು ಜನ. ನಾನು ಯಾಕೆ ಬರೋಣ ಅಂತಾನೆ ಬಿಟ್ಟು ನೀನು ಯಾಕೆ ನಮ್ಮ ಅತ್ತೆ ಕೂಡ ಜಗಳಕ್ಕೆ ಬಂದಿದೆ ನೀನು? ನಮ್ಮ ಅತ್ತೆ ಹೇಳಿರೋದ್ರಲ್ಲಿ ಏನು ತಪ್ಪು ಮಾಡಿರೋದು ನೀವು ನಿನ್ನ ಮಗಳು ನೀನುವೆ. ಅದು ಬಿಟ್ರೆ ಯಾರು ಏನು ಮಾಡಕ್ಕೆ ಬಂದಿದ್ದರು? ನಮ್ಮ ಅತ್ತೆ ನ್ಯಾಯವಾಗಿ ಮಾತಾಡ್ತಾಳೆ. ಬಾಯಿ ಜಾಸ್ತಿನೇ ಇರ್ಬೋದು, ಆದರೆ ಬಾಯಿ ಅವಳು ಕರೆಕ್ಟಾಗಿ ಮಾತಾಡ್ತಾಳೆ, ನಿಯತ್ತಾಗಿ ಮಾತಾಡ್ತಾಳೆ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡೋಕ್ಕಿಲ್ಲ ಅವಳು. ಅಯ್ಯೋ ಉಳ್ಕೊನವ, ನಿಮ್ಮ ಅತ್ತೆ ನಿಯತ್ತಾಗಿ ಭಾಳ ನಿಯತ್ತಾಗವಳೆ. ಹೊಸಿಯ ಜನಗಳೆಲ್ಲವ ಅದನ್ನೇ ಹೇಳ್ತವ್ರೆ, ಭಾಳ ನಿಯತ್ತು ಕಣೋ ಇವಳಂತ ನಿಯತ್ತು ಯಾರು ಇದ್ದಾರ ಅಂತವೆ. ಅಲ್ಲ, ನಾಚಿಕೆ ಮಾನ ಮರ್ವದಿ ಏನಾರು ಇದ್ದರೆ ಒಂಚೂರೇ ಎಲ್ಲ ಸರಿ ಇರ್ತದೆ. ಯಾವುದು ಇಲ್ದವತ್ತಿಗೆ ಹಂಗೆ ಕುಣಿಯೋದವಳು ಕತ್ತೆಲ್ಲ ಅವಳು ಎತ್ತಿಗೆ ಬೆಂಕಿ ಇಕ್ಕ ಒಳ್ಳೇದದ. ನನ್ನ ಮಗಳನ್ನ ಅಯ್ಯೋ ಅಪ್ಪ ಅಂತ ಎಷ್ಟು ಅನ್ನಿಸ್ತಾ ಇದ್ದಾರೋ ಅಷ್ಟೇ ಅನ್ಭವಿಸ್ತಾರೆ. ತಪ್ಪಿಸ್ಕೊಳಕ್ಕಾಯ್ಕಿಲ್ಲ ನನ್ನ ಮಗಳನ್ನ. ಅವ್ವ, ನನ್ನ ಮಗಳು ಸುದ್ದಿಗೆ ಹೋದ್ರೆ ಹುರಿದೋಯ್ತಾರೆ ಹಂಗೆಯ. ನನ್ನ ಮಗಳು ಗಂಡನ ತಿನ್ಕೊಂಡು ಎಷ್ಟು ಅಯ್ಯೋ ಅಪ್ಪ ಅಂದವಳು. ಅವಳು ಸಾಪ ಅವಳು ಅಯ್ಯೋ ಅಪ್ಪ ಅಂದ್ರೆ ತಟ್ಟಕ್ಕಿಲ್ವ? ತರ್ತದೆ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಿಲ್ಲ. ಸಣ್ಣ ಎತ್ತಿ ಬಾರಿ ಮುನ್ನಾಕ ಅಂದರು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗ್ಬಿಟ್ಟದ ನನ್ನ ಮಗಳಿಗೆ. ಅಯ್ಯೋ ಅಪ್ಪ ಅಂತ ನನ್ನ ಮಗಳು ಯಪ್ಪ ಎಷ್ಟು ಕಣ್ಣೀರಲ್ಲಿ ಕೈ ತೊಳೆದಳು ಅವೇನ ಅನ್ಭವಿಸ್ತಾರೆ. ನಿನ್ನ ಮಗಳಿಗೆ ಅಳ್ಕೊಂಡು ಕೂತಿದ್ದ ಸುಮ್ಮ ಕೂತ್ಕೋಬವ. ದೂರಾಂಕಾರದಲ್ಲಿ ಸಾಯ್ತಾಳೆ. ದೂರಾಂಕಾರ ಬಂದು ಹಳ್ಳಾಡ್ತಾಳೆ. ಏನು ಅವಳೇ ಸರಿಯ ದುಡ್ಡು ಕಾಸು ಮಡಗಿರೋಳು. ಪ್ರಪಂಚದ ಮೇಲೆ ಯಾರು ದುಡ್ಡು ಕಾಸು ಮಡಿಗೆ ಇಲ್ವಂಗಾರೆ? ಹಂಗ ದುಡ್ಡದೇನ್ಬಿಟ್ಟು ಏನು ಅವಳನ್ನೇ ಅಲ್ಲವ ಕಾಲು ಕಟ್ಟಕ್ಕೆ ಹೋದಾರ, ಕೈ ಮುಗಿಯಕ್ಕೆ ಹೋದಾರ ನಿನ್ನ ಮಗಳನ್ನ. ತಿರ್ಗಾ ಮಾತಾಡ್ತೀರವ ನಿನ್ನ ಮಾತಾ? ಸುಮ್ಮನೆ ಜಾಸ್ತಿ ಮಾತ್ಕಿತ ಬಿಡ, ಸುಮ್ಮನೆ ಇದ್ಬಿಡು ನೀನು. ನನ್ಗೇನು ಮಾಡಕ್ಕೆ ಫೋನ್ ಮಾಡಿದ್ದೀನಿ ನೀನು? ಜಗಳಾಡಕ್ಕೆ ಫೋನ್ ಮಾಡ್ದ ಇಲ್ಲ ಕಷ್ಟ ಸುಖ ವಿಚಾರ್ಸಕ್ಕೆ ಮಾಡಿದ್ದೀಯ ನೀನು? ನನಗೇನು ಮಾಡಕ್ಕೆ ಕೇಳ್ದಿಲ್ವ ನೀನು ಕೂಡ ಜಗಳಕ್ಕೆ ಬಿಡಕ್ಕೆ ಮಾಡೀನಿ? ಏನು ಜಗಳ ಆಯ್ತಂತಲ್ಲ ಬಂದಿದ್ದಂತಲ್ಲ, ನಮ್ಮ ಅತ್ತೆ ಕೂಡ ಜಗಳಕ್ಕೆ ಬಂದಿದ್ದಂತಲ್ಲ. ಏನು ಬಡದ್ಲ ಏನಾರು ಒಂದು ವಿಚಾರ್ಸಕ್ಕೆ ಫೋನ್ ಮಾಡಿದ್ದೀನಿ ನೀನು? ಹಿಂಗೆಯಾ ನೋಡವ, ನಾನು ನಮ್ಮ ಅತ್ತೆನೂ ಕೇಳಕ್ಕೆ ಹೋಗಿಲ್ಲ. ಯಾಕತ್ತೆ ಏನತ್ತೆ ಅಂತ ನಮ್ಮ ಅತ್ತೆ ನಾನು ಕೇಳಕ್ಕೆ ಹೋಗಿಲ್ಲ, ನಿನ್ನೂ ನಾನು ಕೇಳೋಕ್ಕಿಲ್ಲ. ನಾನೇ ಕೇಳಾನೆ
ನೀವು ಇವತ್ತು ಹೊಡೆದಾಡ್ಕತ್ತೀರಿ ನಾಳೆಗೆ ಬಂದಾಯ್ತೀರಿ ಬೀಗ ಬಿಗ್ತಿರು. ನಾನು ಯಾವ್ದಕ್ಕೂ ತಲೆ ಹಾಕಿಲ್ಲ. ನಾನು ಒಂದಾಗಬೇಕನವ, ಒಂದಾಗಬೇಕು, ಒಂದಾಗ್ದಾರ ಅದದ ಹೊರತಾಗ ಬರಬೇಕು, ಕಾಲು ಕಟ್ಟಕ್ಕೆ ಕೈ ಮುಗಿಯೋಕ್ಕೆ ಬರಬೇಕು, ಹೊರತಕ್ಕೆ ಲೋಪರ್ ಮುಡತ್ತವಕ್ಕೆ ಗುಡ್ಸಟ್ಟಿ ತಕ್ಕೆ. ಆ ಗುಡ್ಸಟ್ಟಿಗೆ ಕಲಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ. ತಪ್ಪಿಸ್ಕೊಳಕ್ಕಾಗ್ಬಿಟ್ಟದ ಅವಳು ನನ್ನ ಕೈಲಿ, ಬಚಾಯಿಸ್ಕೊಳಕ್ಕಾಗ್ಬಿಟ್ಟದ ಹೇಳು ನನ್ನ ಕೈಲಿ. ಆ ಲೋಪರ್ ಮುಂಡೆಯ ಹೆಂಗೆ ಅದು ಹಾಕ್ಬೇಕು, ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದೆಲ್ಲ ನಂಗೆ ಚಂದ ಗೊತ್ತು. ನಾನು ಕಲಿಸ್ತೀನಿ. ನೀನು ಅಂಥವು ನಿಗ್ರಕ್ಕೆ ಬಂದಾಳ ಅವಳು, ನೋಡ್ಕೊಳಂಗೆ ಮಾಡ್ತೀನಿ ಸರಿಯಾದ ಕೆಲಸ ಗುಡ್ಸಟ್ಟಿಗೆ. ನಾನು ಕೂಡ ಜಗಳಕ್ಕೆ ಬಂದವಳು, ನನ್ನ ಮಗಳು ಕೂಟ ಹೊಡೆದ್ಲ, ನನ್ನ ಮಗಳಿಗೆ ಕಂಪ್ಲೇಂಟ್ ಕೊಡಿಸ್ಬಿಡ್ತೀನಿ. ಎಲ್ಲರೂ ಸೇರಿಸಿ ಕೊಡೋಗವ, ಕಂಪ್ಲೇಂಟ್ನ ಕೊಡೋಗು. ತಪ್ಪು ಯಾರಿರೋದು ಅವ್ರಿಗೆ ಹೋಗಿತಾರೆ, ಉಗ್ಗಿಸ್ಕೊಳ್ಳಿ. ನಮಗೇನು ನನ್ನಕ್ಕೆ ಮಧ್ಯೆ ಕೇಳ್ದೆ ನೀನು ನೀವು ಮಾಡ್ಕೊಂಡು ನಿನ್ನ ಮಗಳು ಅಲ್ಲೇ ನನ್ನ ಮಗ ಅಷ್ಟೆಲ್ಲ ಇದು ಮಾಡ್ದೆ, ಅಷ್ಟೊಂದು ಸಹಾಯ ಮಾಡ್ದೆ, ಲೋನ್ ಕೊಡಿಸ್ದ. ನನ್ನ ಮಗನ ಕುಟ್ಲೆ ಮಾತ್ಬಿಟ್ಟುಟಾಳು ನಿನ್ನ ಮಗಳು. ತಿರ್ಗ ಏನು ಮಾತಾಡಿಯ ನೀನು? ಅಯ್ಯೋ ನನ್ನ ಮಗಳು ಒತ್ತೊತ್ಕೊಂಡು ನೆನ್ಸ್ಕೊತಾಳೆ. ನನ್ನ ಮಗ ಕೊಡಿಸ್ತಾ ಮಾದೇವ ಅಂತವ ಒತ್ತೊತ್ಕೊಂಡು ನೆನ್ಸ್ಕೊತಾಳೆ. ನನ್ನ ಹೆಸರು ನೆನ್ಸ್ಕೊಂಡು ಒಲೆ ಕಸ್ತಾಳೆ. ಅಯ್ಯೋ ಸತ್ಯವಾದ ಮಾತು ಬಂದ್ಬಿಡು. ಎದುರು ಬದ್ರು ಸಿಕ್ತಾಗಲೇ ಮಾತಾಡೋಕ್ಕಿಲ್ಲ, ನೆನ್ಸ್ಕೊಂಡು ಒಲೆ ಕಸಕ್ಕೆ ಹೋಯ್ತಾಳೆ. ಸುಮ್ಮನೆ ಇರಬಾಬು, ನಮ್ಮ ಅತ್ತೆ ಮಾತಾಡ್ನೆ ಯಾವಾಗೆ ಮಾತಾಡ್ತದೆ. ನಿನ್ನಂಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಗಸ್ಕೊಂಡು ಕೂತಿಲ್ಲ, ಸುಮ್ಮನೆ ಕೂತ್ಕೋ. ಎಲ್ಲಾರೇ ಅಮ್ಮನ ಕುಟ್ಟೇನು ಸುಮ್ಮನೆ ಹಚ್ಕಟ್ಟಾಗಿ ಇರು, ನೋಡ್ಕೊರಿ. ಮತ್ತೆ ಯಾರಾದರೂ ಅಮ್ಮನಿಗೆ ಯಾರಿದ್ದಾರು ಅಂತ ಹೇಳ್ದಾನೆ ಬಿಟ್ಟು ನೀನು ಚಾಡಿ ತಂದು ಮುಡ್ಬಿಟ್ಟು ಇವತ್ತು ಅವ್ರ ಮನೆ ಒಳಗೆ ಜಾಗ ತಂದು ಮಡಗಿದ್ಯಲ್ಲ ನೀನು. ಕೋಳಿ ಬಣ್ಣ ಹೆಸರು ಮಾಡ್ಕೊಂಡ್ರೆ ಇಲ್ವ ಇಕ್ಕೋ ಅಮ್ಮನಿಗೂ ಏನುವೆ ಯಾರು ತಿಂದ್ರು ತಿಪ್ಪಿಗೆ ಅನ್ನೋದನ್ನ ಏನು ಹಂಗಾರೇನು ಇನ್ನು ಕೂತಿದ್ದದ ಹೊಟ್ಟೆ ಒಳಗೆ. ಮಾತು ಸಾಯ ಗಂಟು ನಿಂತ್ಕೊತದೆ. ಅವ್ರು ಹೂವು ಇದ್ಲಂತೆ ಸಿಟ್ಟು ಡಬ್ದೊಳಕ್ಕೆ ಬಣ್ಣ ಹೆಸರು ಉಸ್ಕೊಂಡ್ರಂತೆ ಅಂತವ. ಸಾಯ ಗಂಟ್ಲು ಅದು ಹೆಸರು ನಿಂತ್ಕೊಬಿಡ್ತದೆ. ಆ ಹೆಸರು ತಗೋಬೇಕಾಗಿತ್ತಲ್ಲ ನೀನು, ಆ ಕೀರ್ತಿ ತಗೋಬೇಕಾಗಿತ್ತಲ್ಲ. ಅದಕ್ಕೆ ಏನಂಗೆ ಮಾಡ್ದೇನೋ ನೀನು ಮಾಡಿರೋದು ನಿನ್ಗೆ ಹೆಸರು ಅನ್ಸದವ. ನೀನು ಸ್ವಚ್ಛ ಇದೇ ಕೆಲಸ ನಿನಗೆ ಮಾಡ್ದಾಗ ಗೊತ್ತಾಯ್ತದೆ ಕಷ್ಟ ಎಷ್ಟು ಅಂತವ. ಅದು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಎಲ್ಲರೂ ಇಕ್ಕೋ ಅಚ್ಚುಕಟ್ಟಾಗೆ ಊಟ ಮಾಡ್ರವ ಇಕ್ಕೊಂಡು ಕೊಡವ ಅಮ್ಮನಿಗೂ ಅಂತ ಒಂದು ಒಳ್ಳೆ ರೀತಿ ಹೇಳೋಕ್ಕಾಯ್ತಿತ್ತಿಲ್ವಾ? ತಿರ್ಗಾರ ಮತ್ತೆ ಬಗ್ಗೆ ಮಾತಾಡ್ತೀಯಲ್ಲ. ನಮ್ಮ ಅತ್ತೆ ಕಡ್ದೇ ಇರ್ಬೋದು, ಬಾಯೇ ಇರ್ಬೋದು, ಅವಳು ಮಾತಾಡೋದು ನಿಯತ್ತಾಗೆ ಮಾತಾಡ್ತಾಳೆ. ಸುಮ್ಮನೆ ಕೂತ್ಕೋ. ನೀನೇ ಕಿಂಗಡಿಯ ನೀನು. ಅಲ್ಲ ನೀನು ಚೆನ್ನಾಗಿ ಆಡ್ತೀಯ ಕಣವ ನೀನು. ಅಯ್ಯೋ ನಾನು ಚೆನ್ನಾಗಿ ಆಡೋಣ. ನಿಮ್ಮ ಅತ್ತೆನೇ ಸರಿ ಅಲ್ವಾ? ನಿಮ್ಮ ಅತ್ತೆ ನೀನು ಬಾ ಅಂತಾನೆ ಬಸ್ತಾನೆ ಎಲ್ಲ ಮಾಡಿದ್ಲಲ್ವ ಪಪ್ಪ. ನಿನ್ನ ಮದುವೆ ಮಾಡಿ ಸಾಲ ಮಾಡಿದ್ಲು ಅವಳೇ. ನಿಮ್ಮ ಹೂವು ಆಗಳು ಇವತ್ತು ನಾನೇ ಅತ್ತೆ ಆಗಿವ್ನಿ. ಆಯಿತು, ಚೆನ್ನಾಗಿರು. ಒಂದೂರಲ್ಲಿ ಅಕ್ಕ ನಮ್ಮ ತಂಗಿ ಕೊಟ್ಕೊಂಡದೆ. ನಮ್ಮ ತಂಗಿ ಗಂಡಿಲ್ಲ, ಗಂಡ ತಿನ್ಕೊಂಡು ಕೂತವಳೆ. ಅಣ್ಣ ಒಂಚೂರು ನೆಮ್ಮದಿಯಾಗಿ ನೀರ್ಪ್ ಮಾಡಬೇಕು ಅನ್ನೋದು ನಿನಗೆ ಬರ್ನಿಲ್ಲ. ನಿನಗೆ ಬರೋಕ್ಕೂ ಇಲ್ಲ ಬಿಡು. ವೆಣ್ಕಂಡ್ರೆ ಹೊಟ್ಟೆ ಉರಿ ಮಾಡ್ತೀರಿ ನೀವೆಲ್ಲ ಕತ್ ನನಗೆ ಗೊತ್ತಿಲ್ವಾ? ಹೊಟ್ಟೆ ಉರಿ ಮೊಟ್ಟೆ ಕೊಳಿ ಹಂಗೆ ಹೊಟ್ಟೆ ಉರಿ ಕರ್ಬುಲ್ ಬುದ್ಧಿ ಅಲ್ಲಿ ನಿನ್ಗೆ ಹೇಳ್ಕವ ನನಗೆ ಕವ ಹೇಳಿ ನೀನು. ನಮ್ಮ ಕಷ್ಟ ನಮಗೆ, ನಮ್ಮ ಮನೆ ಸಮಸ್ಯೆಗಳು 1000 ಎಂಟವೆ. ನಿಮ್ಮ ಕೊಟ್ಟ ತಲೆಗೆಡ್ಸ್ಕೊಳಕ್ಕೆ ಹಾಕಿಲ್ಲ. ಮುಡ್ಗವ ಸುಮ್ಮನೆ ಫೋನಲ್ಲಿ ಹಾಡ್ದಂಗೆ ಆಡೋಕ್ಕಾಕಿಲ್ಲ. ದೂರಾಂಕಾರ ನೋಡು, ದೂರಾಂಕಾರವ ಹೆಂಗೆ ಕಟ್ ಮಾಡಿದ್ಲು ಅಂತ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.